ವೆಲ್ಕಮ್ ಬ್ಯಾಕ್ ಟು ಪ್ರಬಿ ಟ್ರೇಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಒಳ್ಳೆ ಟ್ರೇಡ್ ಆಯಿತು. ಸೊ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀವಿ ಅದನ್ನೇ ಫಾಲೋ ಮಾಡಿದೆ ಮಾರ್ಕೆಟು. ಸೊ ನಮ್ಮದು ಸೈಕಾಲಜಿ ಮೇಂಟೈನ್ ಆಗಿದೆ ಅಂತ ಅರ್ಥ. ಓಕೆ, ನಾ ಈ ಲೆವೆಲ್ಗೆ ಬಂದು ಸಪೋರ್ಟ್ ತೊಗುತ್ತೆ ಅಂತ ಅಂದಿದ್ದೆ. ಸೊ ಸಪೋರ್ಟ್ ತೊಗೊಂಡಿದ್ದೆ. ಸೊ ಒಳ್ಳೆಯದಾಯಿತು. ಸೊ ನಾಳೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಬನ್ನಿ. ಸೆಕೆಂಡು. ಓಕೆ, ನೋಡಿ ನಾಳೆ ಈಗ ನೋಡಿ ಈ ಸಪೋರ್ಟ್ ಝೋನ್ ಬಂದು ರಿವರ್ಸಲ್ ಕೊಡ್ತು. ಸೊ ನೀವು ಇಲ್ಲಿ ಎಂಟ್ರಿ ಆಗಿದ್ದರೆ ಇದು ಎಕ್ಸ್ಪೀರಿಯನ್ಸ್ ಹಾಕಿತ್ತು ಪ್ರಾಫಿಟ್ ಎಷ್ಟಾಗ್ತಿತ್ತು ಅಂತ. 2 ಲಾಟ್ದಿಂದ 10,000 ಮಿನಿಮಮ್. ಓಕೆ, ಇವತ್ತು ಆಗಿದ್ದು ಪ್ರಾಫಿಟ್ಟು. ಸೊ ಈ ಬಯರ್ಸ್ನ ಟಾರ್ಗೆಟ್ ಮಾಡಬಾರ್ದು. ಸೊ ಈ ಬಯರ್ಸ್ನ ಟಾರ್ಗೆಟ್ ಮಾಡಬೇಡಿ, ಯಾಕೆಂದರೆ ಈಗ ಎಷ್ಟು ಪ್ರಾಫಿಟ್ ಆಗಿರುತ್ತಲ್ಲ ಇವ್ರದ್ದು ಕೂಡ ಅಷ್ಟು ಪ್ರಾಫಿಟ್ ಇರುತ್ತೆ. ಓಕೆ, ಸೊ ಮಾರ್ಕೆಟು ಪಾಸಿಟಿವ್ ಟ್ರೆಂಡ್ ಇದೆ. ಮತ್ತು ಈ ಬಯರ್ಸ್ನು ಸದ್ಯಕ್ಕೆ ಟಾರ್ಗೆಟ್ ಮಾಡೋದು ಬೇಡ, ಯಾಕಂದರೆ ಈಗ ನೋಡಿ ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಬಯರ್ಸ್ ಆರ್ ಇನ್ ಗುಡ್ ಪ್ರಾಫಿಟ್. ಸೊ ಅವರು ಇನ್ನೂ ಸ್ವಲ್ಪ ಕ್ವಾಂಟಿಟಿ ಹಾಕಿ ಮಾರ್ಕೆಟ್ನ ಪಾಸಿಟಿವ್ ಟ್ರೆಂಡ್ ಹೋಗ್ತಾರೆ. ನಮ್ಮ ಸಿಂಪಲ್ ಪ್ರಿನ್ಸಿಪಲ್ ಇದೆಯಲ್ಲ, ಪಾಸಿಟಿವ್ ಟ್ರೆಂಡ್ ಇದ್ದಾಗ ಬಯರ್ಸ್ನ ಟಾರ್ಗೆಟ್ ಮಾಡೋದು ಬೇಡ, ಅಕಾರ್ಡಿಂಗ್ ಟು ಟ್ರೆಂಡ್ ಫಾಲೋ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಫ್ಲ್ಯಾಟು, ಗ್ಯಾಪ್ ಡೌನು, ಗ್ಯಾಪ್ ಅಪ್ ಓಪನ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ನೆಕ್ಸ್ಟು ನಿಫ್ಟಿ 50. ಸೊ ನಿಫ್ಟಿ 50 ಸೆನ್ಸೆಕ್ಸ್ 2 ಚಾರ್ಟ್ ಒಂದೇ ಇದೆ. ಸೊ 2 ಒಂದೇ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಮಾರ್ಕೆಟ್ ಏನು ಮಾಡ್ತು ಮಾರ್ನಿಂಗು, ಬಯರ್ಸ್ನ ಇನ್ವೈಟ್ ಮಾಡ್ತು. ಸೊ ಇದಕ್ಕೆ ಸಡನ್ನಾಗಿ ರಿವರ್ಸಲ್ ತೊಗೊಂಡಿದೆ. ಬಟ್ ಈ ಬಯರ್ಸ್ ಎಸ್ ಎಲ್ ಎಲ್ ಇರುತ್ತೆ, ಬಿಲೋ ಇರುತ್ತಲ್ಲ. ಸೊ ಇವ್ರದ್ದು ಎಸ್ ಎಲ್ ಇನ್ನೂ ಹಿಟ್ಟಾಗಿಲ್ಲ. ಸೊ ಬಯರ್ಸ್ ಆರ್ ಇನ್ ಗುಡ್ ಪ್ರಾಫಿಟ್ ಸ್ಟಿಲ್ ನೋ. ಓಕೆ, ಅದಕ್ಕಾಗಿ ಇಲ್ಲಿ ಬಯರ್ಸ್ ಎಂಟ್ರಿ ಆಗಿದ್ದಾರೆ. ಮಾರ್ಕೆಟು ಫ್ಲ್ಯಾಟು, ಗ್ಯಾಪ್ ಡೌನು, ಗ್ಯಾಪ್ ಅಪ್ ಓಪನ್ ಆಗಲಿ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಈಗ ನೋಡಿ ಈ ಲೆವೆಲ್ನ ಬರೋವರೆಗೂ ಬೈಯಿಂಗೆ. ಓಕೆ, ಈ ಲೆವೆಲ್ಗೆ ಸ್ವಲ್ಪ ವೇಟ್ ಮಾಡಬೇಕು, ಬ್ರೇಕ್ಔಟ್ ಆಗಿ ಸಪೋರ್ಟ್ ತಗೋತಾ ಅಂತ. ಆವಾಗ ಪಾಸಿಟಿವ್ ಟ್ರೆಂಡ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ಅನಾಲಿಸಿಸು. ಏನಾದರೂ ಕನ್ಫ್ಯೂಷನ್ ಬಂದಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.